ಸಾಲದಿಂದ ಮುಕ್ತಿ ಪಡೆಯಲು ಆಧ್ಯಾತ್ಮಿಕ ಸಲಹೆಗಳು, ಮನಸ್ಸಿಗೆ ನೆಮ್ಮದಿ ಮತ್ತು ಹಣಕಾಸಿನ ಶಿಸ್ತಿಗಾಗಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಫ್ಯಾಮಿಲಿ ಕೇರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ಜೀವನದಲ್ಲಿ ಕೆಲವೊಮ್ಮೆ ಪರಿಸ್ಥಿತಿಗಳು ನಮ್ಮನ್ನು ಸಾಲ ತೆಗೆದುಕೊಳ್ಳುವಂತೆ ಮಾಡುತ್ತವೆ. ಮನೆಯ ಖರ್ಚುಗಳು, ಮಕ್ಕಳ ವಿದ್ಯಾಭ್ಯಾಸ, ವೈದ್ಯಕೀಯ ಅಥವಾ ತುರ್ತು ಖರ್ಚು, ವ್ಯವಹಾರದಲ್ಲಿ ನಷ್ಟ ಅಥವಾ ಅನಿರೀಕ್ಷಿತ ಪರಿಸ್ಥಿತಿಗಳು. ಹೀಗೆ ಹಲವಾರು ಕಾರಣಗಳಿಂದ ನಾವು ಸಾಲ ಮಾಡಬೇಕಾಗಬಹುದು. ಆದರೆ ಸಾಲ ತೆಗೆದುಕೊಂಡ ನಂತರ ಅದನ್ನು ತೀರಿಸುವ ಜವಾಬ್ದಾರಿ ಆರಂಭವಾಗುತ್ತದೆ. ಸಂಬಳ ಬಂದ ತಕ್ಷಣ ಇಎಂಐ, ಒಂದು ಸಾಲದ ಕಂತು, ಮತ್ತೊಂದು ಸಾಲದ ಕಂತು, ಕ್ರೆಡಿಟ್ ಕಾರ್ಡ್ ಬಿಲ್, ಮನೆ ಖರ್ಚು. ಹೀಗೆ ತಿಂಗಳು ಮುಗಿಯುವ ಮೊದಲೇ ಹಣ ಖಾಲಿಯಾಗುತ್ತದೆ. ಕೆಲವೊಮ್ಮೆ ಸಾಲದ ಸಮಸ್ಯೆ ಕೇವಲ ಹಣಕ್ಕೆ ಸಂಬಂಧಿಸಿದ್ದಲ್ಲ. ಅದು ಮನಸ್ಸಿನ ನೆಮ್ಮದಿ, ಕುಟುಂಬದ ಸಂತೋಷ ಮತ್ತು ಆತ್ಮವಿಶ್ವಾಸದ ಮೇಲೂ ಪರಿಣಾಮ ಬೀರುತ್ತದೆ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ನಾವು ಸಾಲದಿಂದ ಹೊರಬರಲು ಸಹಾಯ ಮಾಡುವ ಕೆಲವು ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಸಲಹೆಗಳ ಬಗ್ಗೆ ಮಾತನಾಡೋಣ. ಇಲ್ಲಿ ಒಂದು ಮುಖ್ಯ ವಿಷಯವನ್ನು ಮೊದಲೇ ಹೇಳಬೇಕು. ಈ ವಿಡಿಯೋದಲ್ಲಿರುವ ಪೂಜೆ, ಪ್ರಾರ್ಥನೆ ಅಥವಾ ಆಧ್ಯಾತ್ಮಿಕ ಆಚರಣೆಗಳು ಸಾಲವನ್ನು ಮಾಂತ್ರಿಕವಾಗಿ ಅಥವಾ ತಕ್ಷಣವೇ ತೀರಿಸುತ್ತವೆ ಎಂದು ಹೇಳಲಾಗುವುದಿಲ್ಲ. ಆಧ್ಯಾತ್ಮಿಕ ಅಭ್ಯಾಸಗಳು ಮನಸ್ಸಿಗೆ ಧೈರ್ಯ, ಶಾಂತಿ ಮತ್ತು ಶಿಸ್ತನ್ನು ನೀಡಬಹುದು. ಆದರೆ ಸಾಲದಿಂದ ನಿಜವಾಗಿ ಹೊರಬರಲು ಆದಾಯ, ಖರ್ಚು, ಉಳಿತಾಯ ಮತ್ತು ಸಾಲ ಮರುಪಾವತಿ ಬಗ್ಗೆ ಸರಿಯಾದ ಯೋಜನೆ ಮಾಡುವುದು ಅತ್ಯಂತ ಮುಖ್ಯ. ಹಾಗಾದರೆ ಆ ಸಲಹೆಗಳು ಯಾವುವು ಎಂದು ಒಂದೊಂದಾಗಿ ತಿಳಿದುಕೊಳ್ಳೋಣ. ಸಲಹೆ ಸಂಖ್ಯೆ 1. ಮೊದಲು ಮನಸ್ಸನ್ನು ಶಾಂತಗೊಳಿಸಿ. ಸಾಲದ ಸಮಸ್ಯೆ ಬಂದಾಗ ಕೆಲವರು ದಿನವಿಡೀ ಅದರ ಬಗ್ಗೆ ಯೋಚಿಸುತ್ತಿರುತ್ತಾರೆ. ಹೇಗೆ ತೀರಿಸುವುದು? ಹಣ ಎಲ್ಲಿಂದ ಬರುತ್ತದೆ? ಮುಂದಿನ ತಿಂಗಳ ಕಂತು ಹೇಗೆ ಕಟ್ಟುವುದು? ಹೀಗೆ ಯೋಚಿಸುತ್ತಾ ಒತ್ತಡಕ್ಕೆ ಒಳಗಾಗುತ್ತಾರೆ. ಆದರೆ ಸ್ನೇಹಿತರೆ, ಭಯದಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಮೊದಲಿಗೆ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ ಕೆಲವು ನಿಮಿಷಗಳನ್ನು ಪ್ರಾರ್ಥನೆ, ಧ್ಯಾನ ಅಥವಾ ಶಾಂತವಾದ ಉಸಿರಾಟಕ್ಕೆ ಮೀಸಲಿಡಬಹುದು. ನಿಮ್ಮ ನಂಬಿಕೆಗೆ ಅನುಗುಣವಾಗಿ ದೇವರನ್ನು ಸ್ಮರಿಸಿ. ನಿಮ್ಮೊಳಗೆ ಒಂದು ಮಾತು ಹೇಳಿಕೊಳ್ಳಿ: ನಾನು ಈ ಸಮಸ್ಯೆಯಿಂದ ನಿಧಾನವಾಗಿ ಹೊರಬರುತ್ತೇನೆ. ನಾನು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ. ಈ ರೀತಿಯ ಧನಾತ್ಮಕ ಮನಸ್ಥಿತಿ ನಿಮಗೆ ಸಮಸ್ಯೆಯನ್ನು ಸ್ಪಷ್ಟವಾಗಿ ಎದುರಿಸಲು ಸಹಾಯ ಮಾಡಬಹುದು. ಸಲಹೆ ಸಂಖ್ಯೆ 2. ನಿಮ್ಮ ನಂಬಿಕೆಗೆ ಅನುಗುಣವಾಗಿ ಪ್ರಾರ್ಥನೆ ಮಾಡಿ. ಆಧ್ಯಾತ್ಮಿಕ ನಂಬಿಕೆ ಪ್ರತಿಯೊಬ್ಬರಿಗೂ ವಿಭಿನ್ನವಾಗಿರುತ್ತದೆ. ನೀವು ಯಾವ ಧರ್ಮ ಅಥವಾ ನಂಬಿಕೆಯನ್ನು ಅನುಸರಿಸುತ್ತೀರೋ ಅದರ ಪ್ರಕಾರ ಪ್ರಾರ್ಥನೆ ಮಾಡಬಹುದು. ಪ್ರಾರ್ಥನೆಯ ಉದ್ದೇಶ ಕೇವಲ ಹಣ ಕೇಳುವುದು ಮಾತ್ರವಾಗಿರಬಾರದು. ಸರಿಯಾದ ದಾರಿ, ತಾಳ್ಮೆ, ಪರಿಶ್ರಮ ಮತ್ತು ಉತ್ತಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ದೊರಕಲಿ ಎಂದು ಪ್ರಾರ್ಥಿಸಬಹುದು. ಪ್ರಾರ್ಥನೆ ಮನಸ್ಸಿಗೆ ನೆಮ್ಮದಿ ನೀಡಬಹುದು. ಮನಸ್ಸು ಶಾಂತವಾಗಿದ್ದಾಗ ನಾವು ಹಣಕಾಸಿನ ಸಮಸ್ಯೆಗಳನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತದೆ. ಸಲಹೆ ಸಂಖ್ಯೆ 3. ಮನೆಯನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಡಿ. ಭಾರತೀಯ ಸಂಪ್ರದಾಯಗಳಲ್ಲಿ ಸ್ವಚ್ಛತೆಗೆ ಬಹಳ ಮಹತ್ವ ನೀಡಲಾಗಿದೆ. ಕೆಲವು ಧಾರ್ಮಿಕ ನಂಬಿಕೆಗಳಲ್ಲಿ ಸ್ವಚ್ಛವಾದ ಮನೆಯನ್ನು ಶುಭ ಮತ್ತು ಸಮೃದ್ಧಿಯೊಂದಿಗೆ ಸಂಪರ್ಕಿಸಲಾಗುತ್ತದೆ. ಆದ್ದರಿಂದ ಮನೆಯಲ್ಲಿ ಬೇಡದ ವಸ್ತುಗಳನ್ನು ಸಂಗ್ರಹಿಸಬೇಡಿ. ಮುರಿದ ವಸ್ತುಗಳು, ಬಳಕೆಯಾಗದ ಬಟ್ಟೆಗಳು, ಹಳೆಯ ಕಾಗದಗಳು, ಕೆಲಸ ಮಾಡದ ಉಪಕರಣಗಳು, ಇವುಗಳನ್ನು ಪರಿಶೀಲಿಸಿ. ಬಳಸಬಹುದಾದ ವಸ್ತುಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡಬಹುದು. ಬಳಕೆಗೆ ಯೋಗ್ಯವಲ್ಲದ ವಸ್ತುಗಳನ್ನು ಸರಿಯಾಗಿ ವಿಲೇವಾರಿ ಮಾಡಬಹುದು. ಆದರೆ ಇಲ್ಲಿ ಒಂದು ವಿಷಯ ನೆನಪಿಡಿ: ಮನೆ ಸ್ವಚ್ಛ ಮಾಡಿದರೆ ಮಾತ್ರ ಸಾಲ ತೀರಿಬಿಡುತ್ತದೆ ಎಂದಲ್ಲ. ಇದು ಉತ್ತಮ ದಿನಚರಿ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳುವ ಒಂದು ಮಾರ್ಗ. ಸಲಹೆ ಸಂಖ್ಯೆ 4. ಹಣವನ್ನು ಗೌರವಿಸಿ, ಖರ್ಚಿನ ಲೆಕ್ಕ ಇಡಿ. ಸ್ನೇಹಿತರೆ, ಸಾಲದಿಂದ ಹೊರಬರಲು ಇದು ಬಹುಶಃ ಅತ್ಯಂತ ಮುಖ್ಯವಾದ ಸಲಹೆ. ನಾವು ಎಷ್ಟು ಸಂಪಾದಿಸುತ್ತೇವೆ ಎಂಬುದು ಮುಖ್ಯ, ಆದರೆ ಎಷ್ಟು ಖರ್ಚು ಮಾಡುತ್ತೇವೆ ಎಂಬುದು ಅಷ್ಟೇ ಮುಖ್ಯ. ಒಂದು ತಿಂಗಳ ಕಾಲ ನಿಮ್ಮ ಪ್ರತಿಯೊಂದು ಖರ್ಚನ್ನು ಬರೆಯಿರಿ. ಚಹಾ, ಆಹಾರ, ಆನ್ಲೈನ್ ಶಾಪಿಂಗ್, ಮೊಬೈಲ್ ರೀಚಾರ್ಜ್, ಪ್ರಯಾಣ, ಮನರಂಜನೆ, ಇಎಂಐ, ಬಿಲ್ಗಳು ಎಲ್ಲವನ್ನೂ ದಾಖಲಿಸಿ. ತಿಂಗಳ ಕೊನೆಯಲ್ಲಿ ನೋಡಿದಾಗ ನಿಮಗೆ ಆಶ್ಚರ್ಯವಾಗಬಹುದು. ಸಣ್ಣ ಸಣ್ಣ ಖರ್ಚುಗಳು ಸೇರಿ ದೊಡ್ಡ ಮೊತ್ತವಾಗಿರಬಹುದು. ಆದ್ದರಿಂದ ಹಣದ ಲೆಕ್ಕ ಇಡುವುದು ಕೂಡ ಒಂದು ರೀತಿಯ ಹಣಕಾಸಿನ ಶಿಸ್ತು. ಸಲಹೆ ಸಂಖ್ಯೆ 5. ಸಾಧ್ಯವಾದಷ್ಟು ದಾನ ಮತ್ತು ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳಿ. ನಮ್ಮ ಸಂಪ್ರದಾಯಗಳಲ್ಲಿ ದಾನಕ್ಕೆ ವಿಶೇಷ ಸ್ಥಾನವಿದೆ.
ಆದರೆ ಸ್ನೇಹಿತರೆ, ನೀವು ಸಾಲದಲ್ಲಿದ್ದರೆ ದೊಡ್ಡ ಮೊತ್ತದ ಹಣವನ್ನು ದಾನ ಮಾಡಬೇಕೆಂದು ನಾವು ಹೇಳುತ್ತಿಲ್ಲ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಹಾಯ ಮಾಡಿ. ಹಸಿದವರಿಗೆ ಊಟ ನೀಡಬಹುದು. ಅಗತ್ಯವಿರುವವರಿಗೆ ಆಹಾರ ನೀಡಬಹುದು. ಒಬ್ಬ ವಿದ್ಯಾರ್ಥಿಗೆ ಪುಸ್ತಕ ಕೊಡಬಹುದು. ಯಾರಿಗಾದರೂ ನಿಮ್ಮ ಸಮಯ ಅಥವಾ ಸಹಾಯ ನೀಡಬಹುದು. ದಾನ ಮಾಡುವಾಗ ಸ್ವಂತ ಕುಟುಂಬದ ಅಗತ್ಯಗಳನ್ನು ನಿರ್ಲಕ್ಷಿಸಬೇಡಿ ಮತ್ತು ಹೊಸ ಸಾಲ ಮಾಡಿ ದಾನ ಮಾಡಬೇಡಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಸೇವೆಯೇ ಮುಖ್ಯ. ಸಲಹೆ ಸಂಖ್ಯೆ 6: ಅನಗತ್ಯ ಖರ್ಚುಗಳಿಗೆ ಇಲ್ಲ ಎನ್ನುವ ಅಭ್ಯಾಸ ಮಾಡಿ. ಸಾಲದಿಂದ ಹೊರಬರಬೇಕೆಂದರೆ ಕೆಲವು ಸಮಯಕ್ಕೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕಾಗುತ್ತದೆ. ಹೊಸ ಮೊಬೈಲ್ ಬೇಕೇ? ಈಗಲೇ ಬೇಕೇ? ಹೊಸ ಬಟ್ಟೆ ಬೇಕೇ? ಈ ಖರೀದಿ ನಿಜವಾಗಿಯೂ ಅಗತ್ಯವೇ? ಆನ್ಲೈನ್ನಲ್ಲಿ ಆಫರ್ ಇದೆ ಎಂದು ಖರೀದಿಸುತ್ತಿದ್ದೀರಾ? ಪ್ರತಿ ಖರೀದಿಗೂ ಮೊದಲು ನಿಮ್ಮನ್ನೇ ಕೇಳಿಕೊಳ್ಳಿ, ಇದು ಅಗತ್ಯವೇ ಅಥವಾ ಆಸೆಯೇ? ಈ ಒಂದು ಪ್ರಶ್ನೆಯೇ ಅನೇಕ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಬಹುದು. ಸಲಹೆ ಸಂಖ್ಯೆ 7: ಕೋಪದಲ್ಲಿ ಅಥವಾ ಭಯದಲ್ಲಿ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಾಲದ ಒತ್ತಡದಲ್ಲಿರುವಾಗ ಕೆಲವರು ಮತ್ತೊಂದು ಸಾಲ ತೆಗೆದುಕೊಂಡು ಹಳೆಯ ಸಾಲ ತೀರಿಸುತ್ತಾರೆ. ಮತ್ತೊಂದು ಸಾಲ, ಮತ್ತೊಂದು ಕ್ರೆಡಿಟ್ ಕಾರ್ಡ್, ಹೀಗೆ ಸಾಲದ ಚಕ್ರ ದೊಡ್ಡದಾಗಬಹುದು. ಆದ್ದರಿಂದ ಹಣಕಾಸಿನ ದೊಡ್ಡ ನಿರ್ಧಾರಗಳನ್ನು ಕೋಪದಲ್ಲಿ ಅಥವಾ ಭಯದಲ್ಲಿ ತೆಗೆದುಕೊಳ್ಳಬೇಡಿ. ನಿಮ್ಮ ಕುಟುಂಬದ ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಚರ್ಚಿಸಿ. ಅಗತ್ಯವಿದ್ದರೆ ಬ್ಯಾಂಕ್ ಅಥವಾ ಅರ್ಹ ಹಣಕಾಸು ಸಲಹೆಗಾರರಿಂದ ಸಲಹೆ ಪಡೆಯಿರಿ. ಹೊಸ ಸಾಲ ತೆಗೆದುಕೊಳ್ಳುವ ಮೊದಲು ಅದರ ಬಡ್ಡಿ, ಅವಧಿ ಮತ್ತು ಒಟ್ಟು ಮರುಪಾವತಿ ಮೊತ್ತವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಿ. ಸಲಹೆ ಸಂಖ್ಯೆ 8: ನಿಮ್ಮ ಎಲ್ಲಾ ಸಾಲಗಳ ಪಟ್ಟಿಯನ್ನು ತಯಾರಿಸಿ. ಸ್ನೇಹಿತರೆ, ಇದು ತುಂಬಾ ಸರಳವಾದರೂ ಪರಿಣಾಮಕಾರಿ ಹೆಜ್ಜೆ. ಒಂದು ಕಾಗದ ತೆಗೆದುಕೊಳ್ಳಿ. ಅದರ ಮೇಲೆ ನಿಮ್ಮ ಎಲ್ಲಾ ಸಾಲಗಳನ್ನು ಬರೆಯಿರಿ. ಯಾರಿಂದ ಸಾಲ? ಒಟ್ಟು ಎಷ್ಟು ಬಾಕಿ? ತಿಂಗಳ ಕಂತು ಎಷ್ಟು? ಬಡ್ಡಿ ಎಷ್ಟು? ಮುಂದಿನ ಪಾವತಿ ದಿನಾಂಕ ಯಾವುದು? ಎಲ್ಲವನ್ನೂ ಬರೆಯಿರಿ. ಸಾಲದ ಮೊತ್ತವನ್ನು ನೋಡಲು ಭಯವಾಗಬಹುದು, ಆದರೆ ಸಮಸ್ಯೆಯನ್ನು ಕಣ್ಣಾರೆ ನೋಡುವುದೇ ಪರಿಹಾರದ ಮೊದಲ ಹೆಜ್ಜೆ. ಸಾಲದ ಬಗ್ಗೆ ಗೊತ್ತಿಲ್ಲದಿರುವುದು ಸಮಸ್ಯೆಯನ್ನು ಇನ್ನಷ್ಟು ಕಷ್ಟಕರವಾಗಿಸುತ್ತದೆ. ಸಲಹೆ ಸಂಖ್ಯೆ 9: ಒಂದು ಸಾಲ ತೀರಿಸುವ ಯೋಜನೆ ಮಾಡಿ. ಎಲ್ಲಾ ಸಾಲಗಳನ್ನು ಒಂದೇ ರೀತಿಯಲ್ಲಿ ನೋಡಬೇಡಿ. ಹೆಚ್ಚಿನ ಬಡ್ಡಿ ಇರುವ ಸಾಲಗಳಿಗೆ ವಿಶೇಷ ಗಮನ ನೀಡುವುದು ಸಾಮಾನ್ಯವಾಗಿ ಹಣಕಾಸಿನ ದೃಷ್ಟಿಯಿಂದ ಉಪಯುಕ್ತವಾಗಬಹುದು. ಅಥವಾ ಕೆಲವು ಜನರು ಚಿಕ್ಕ ಸಾಲವನ್ನು ಮೊದಲು ಮುಗಿಸಿ ಮಾನಸಿಕವಾಗಿ ಪ್ರೇರಣೆ ಪಡೆಯುವ ವಿಧಾನವನ್ನು ಅನುಸರಿಸುತ್ತಾರೆ. ನಿಮ್ಮ ಪರಿಸ್ಥಿತಿಗೆ ಯಾವ ವಿಧಾನ ಸೂಕ್ತವೋ ಅದನ್ನು ಆಯ್ಕೆ ಮಾಡಿ. ಮುಖ್ಯವಾದದ್ದು: ಹೊಸ ಸಾಲ ಹೆಚ್ಚಿಸದೆ ಹಳೆಯ ಸಾಲವನ್ನು ಕ್ರಮೇಣ ಕಡಿಮೆ ಮಾಡುವುದು. ಸಲಹೆ ಸಂಖ್ಯೆ 10: ಪ್ರತಿದಿನ ಕೃತಜ್ಞತೆಯ ಅಭ್ಯಾಸ ಮಾಡಿ. ಸಾಲ ಇದ್ದಾಗ ನಮ್ಮ ಗಮನ ಸಂಪೂರ್ಣವಾಗಿ ನನ್ನ ಬಳಿ ಇಲ್ಲದ ಹಣದ ಕಡೆ ಹೋಗಬಹುದು. ಆದರೆ ಜೀವನದಲ್ಲಿ ಈಗಾಗಲೇ ಇರುವ ಒಳ್ಳೆಯ ವಿಷಯಗಳನ್ನು ಮರೆಯಬೇಡಿ. ಕುಟುಂಬ, ಆರೋಗ್ಯ, ಕೆಲಸ, ಮಕ್ಕಳು, ಸ್ನೇಹಿತರು, ನಮಗೆ ಸಹಾಯ ಮಾಡುವ ಜನರು, ಇವೆಲ್ಲವೂ ಜೀವನದ ಸಂಪತ್ತು. ಪ್ರತಿದಿನ ರಾತ್ರಿ ಮಲಗುವ ಮೊದಲು ನಿಮಗೆ ಕೃತಜ್ಞತೆ ಇರುವ 3 ವಿಷಯಗಳನ್ನು ನೆನಪಿಸಿಕೊಳ್ಳಿ. ಇದು ಸಾಲವನ್ನು ತೀರಿಸುವ ಹಣವನ್ನು ಕೊಡುವುದಿಲ್ಲ, ಆದರೆ ಮನಸ್ಸಿನಲ್ಲಿ ಧೈರ್ಯ ಮತ್ತು ಸಮತೋಲನವನ್ನು ಬೆಳೆಸಬಹುದು. ರಾತ್ರಿ ಮಾಡುವ ಸರಳ ಆಧ್ಯಾತ್ಮಿಕ ಅಭ್ಯಾಸ. ಸ್ನೇಹಿತರೆ, ನಿಮಗೆ ಇಷ್ಟವಿದ್ದರೆ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಕೆಲವು ನಿಮಿಷಗಳನ್ನು ಶಾಂತವಾಗಿ ಕಳೆಯಿರಿ. ಆ ದಿನ ಮಾಡಿದ ತಪ್ಪುಗಳನ್ನು ನೆನಪಿಸಿಕೊಳ್ಳಿ. ಮುಂದಿನ ದಿನ ಏನು ಉತ್ತಮವಾಗಿ ಮಾಡಬಹುದು ಎಂದು ಯೋಚಿಸಿ. ನಿಮ್ಮ ನಂಬಿಕೆಗೆ ಅನುಗುಣವಾಗಿ ಪ್ರಾರ್ಥನೆ ಮಾಡಿ ಮತ್ತು ನಿಮ್ಮೊಳಗೆ ಹೇಳಿಕೊಳ್ಳಿ, ನಾನು ನನ್ನ ಹಣವನ್ನು ಜವಾಬ್ದಾರಿಯಿಂದ ಬಳಸುತ್ತೇನೆ, ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುತ್ತೇನೆ, ನನ್ನ ಸಾಲವನ್ನು ಕ್ರಮೇಣ ತೀರಿಸಲು ಪ್ರಯತ್ನಿಸುತ್ತೇನೆ. ಈ ಮಾತುಗಳನ್ನು ಕೇವಲ ಹೇಳುವುದಷ್ಟೇ ಅಲ್ಲ, ಅದಕ್ಕೆ ತಕ್ಕಂತೆ ಕಾರ್ಯವೂ ಮಾಡಬೇಕು. ಸಾಲದಿಂದ ಹೊರಬರಲು 5 ಪ್ರಾಯೋಗಿಕ ನಿಯಮಗಳು. ಸ್ನೇಹಿತರೆ, ಈಗ ಈ ವಿಡಿಯೋದಲ್ಲಿನ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ. ಆಧ್ಯಾತ್ಮಿಕ ಅಭ್ಯಾಸಗಳ ಜೊತೆಗೆ ಈ 5 ವಿಷಯಗಳನ್ನು ಖಂಡಿತವಾಗಿ ಗಮನಿಸಿ. 1. ಹೊಸ ಸಾಲವನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಹಳೆಯ ಸಾಲ ತೀರಿಸಲು ಮತ್ತೆ ಮತ್ತೆ ಹೊಸ ಸಾಲ ಮಾಡುವುದು ಸಮಸ್ಯೆಯನ್ನು ಹೆಚ್ಚಿಸಬಹುದು. 2. ಖರ್ಚಿನ ಬಜೆಟ್ ಮಾಡಿ. ತಿಂಗಳ ಆದಾಯ ಎಷ್ಟು? ಅಗತ್ಯ ಖರ್ಚು ಎಷ್ಟು? ಸಾಲದ ಕಂತು ಎಷ್ಟು? ಉಳಿಯುವ ಹಣ ಎಷ್ಟು? ಎಲ್ಲವನ್ನೂ ಯೋಚಿಸಿ. 3. ಕ್ರೆಡಿಟ್ ಬಳಕೆಯಲ್ಲಿ ಎಚ್ಚರಿಕೆ. ಈಗ ಹಣ ಇಲ್ಲದಿದ್ದರೂ ಕಾರ್ಡ್ನಲ್ಲಿ ಖರೀದಿಸಬಹುದು ಎಂಬ ಕಾರಣಕ್ಕೆ ಅನಗತ್ಯ ಖರ್ಚು ಮಾಡಬೇಡಿ.
4. ಹೆಚ್ಚುವರಿ ಆದಾಯದ ಮಾರ್ಗ ಹುಡುಕಿ. ನಿಮ್ಮ ಕೌಶಲ್ಯಕ್ಕೆ ಅನುಗುಣವಾಗಿ ಪಾರ್ಟ್ ಟೈಮ್ ಕೆಲಸ, ಫ್ರೀಲಾನ್ಸಿಂಗ್, ಟ್ಯೂಟರಿಂಗ್, ಸ್ಮಾಲ್ ಬಿಸಿನೆಸ್ ಅಥವಾ ಇತರ ಕಾನೂನುಬದ್ಧ ಆದಾಯದ ಮಾರ್ಗಗಳನ್ನು ಪರಿಶೀಲಿಸಬಹುದು. 5. ಸಾಲದಾತರೊಂದಿಗೆ ಮಾತನಾಡಿ. ಕಂತು ಪಾವತಿಸಲು ಕಷ್ಟವಾಗುತ್ತಿದ್ದರೆ ಸಮಸ್ಯೆಯನ್ನು ಮರೆಮಾಡಬೇಡಿ. ಅಗತ್ಯವಿದ್ದರೆ ಬ್ಯಾಂಕ್ ಅಥವಾ ಸಾಲ ನೀಡಿದ ಸಂಸ್ಥೆಯನ್ನು ಸಂಪರ್ಕಿಸಿ ಲಭ್ಯವಿರುವ ಮರುಪಾವತಿ ಆಯ್ಕೆಗಳ ಬಗ್ಗೆ ತಿಳಿದುಕೊಳ್ಳಿ. ಸಾಲ ತೀರಿಸಲು ಈ ತಪ್ಪುಗಳನ್ನು ಮಾಡಬೇಡಿ. ಸ್ನೇಹಿತರೆ, ಸಾಲದ ಸಮಸ್ಯೆಯಲ್ಲಿರುವಾಗ ಕೆಲವರು ಬೇಗ ಹಣ ಸಿಗುತ್ತದೆ ಎಂಬ ಆಸೆಯಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಒಂದು ದಿನದಲ್ಲಿ ಹಣ ದ್ವಿಗುಣ. ಹಣ ಹೂಡಿಕೆ ಮಾಡಿದರೆ ಖಚಿತ ಲಾಭ. ಮೊದಲು ಹಣ ಕೊಡಿ, ನಂತರ ದೊಡ್ಡ ಮೊತ್ತ ಸಿಗುತ್ತದೆ. ಇಂತಹ ಮಾತುಗಳನ್ನು ನಂಬಿ ಮತ್ತೆ ಸಾಲ ಮಾಡಿ ಹಣ ಕಳೆದುಕೊಳ್ಳಬೇಡಿ. ತ್ವರಿತವಾಗಿ ಶ್ರೀಮಂತರಾಗುವ ಖಚಿತ ಮಾರ್ಗ ಎಂದು ಯಾರಾದರೂ ಹೇಳಿದರೆ ಎಚ್ಚರಿಕೆಯಿಂದಿರಿ. ಸಾಲ ತೀರಿಸಲು ಮತ್ತೊಂದು ದೊಡ್ಡ ಅಪಾಯಕ್ಕೆ ಹೋಗುವುದು ಪರಿಹಾರವಲ್ಲ. ಕೊನೆಯ ಮಾತು. ಸ್ನೇಹಿತರೆ, ಸಾಲದಲ್ಲಿದ್ದೇವೆ ಎಂದರೆ ಜೀವನ ಮುಗಿದಂತಲ್ಲ. ಸಾಲ ಒಂದು ಸಮಸ್ಯೆ. ಆದರೆ ಯೋಜನೆ, ಶಿಸ್ತು, ಪರಿಶ್ರಮ ಮತ್ತು ತಾಳ್ಮೆಯಿಂದ ಅದರಿಂದ ಹೊರಬರಲು ಪ್ರಯತ್ನಿಸಬಹುದು. ಆಧ್ಯಾತ್ಮಿಕವಾಗಿ ಪ್ರಾರ್ಥನೆ ಮಾಡಿ. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಒಳ್ಳೆಯ ಕಾರ್ಯಗಳನ್ನು ಮಾಡಿ. ಕೃತಜ್ಞತೆಯಿಂದಿರಿ. ಪ್ರಾಯೋಗಿಕವಾಗಿ ಖರ್ಚಿನ ಲೆಕ್ಕ ಇಡಿ. ಅನಗತ್ಯ ಖರ್ಚು ಕಡಿಮೆ ಮಾಡಿ. ಹೊಸ ಸಾಲವನ್ನು ತಪ್ಪಿಸಿ. ಸಾಲ ತೀರಿಸುವ ಯೋಜನೆ ಮಾಡಿ. ಅಗತ್ಯವಿದ್ದರೆ ತಜ್ಞರ ಸಹಾಯ ಪಡೆಯಿರಿ. ಮತ್ತು ಮುಖ್ಯವಾಗಿ, ಸಾಲದ ಸಮಸ್ಯೆಯನ್ನು ಮರೆಮಾಡದೆ ಅದನ್ನು ಎದುರಿಸಿ. ಇಂದು ನಿಮ್ಮ ಬಳಿ ದೊಡ್ಡ ಮೊತ್ತವನ್ನು ಸಾಲ ತೀರಿಸಲು ಸಾಧ್ಯವಾಗದೇ ಇರಬಹುದು. ಆದರೆ ಸಣ್ಣ ಹೆಜ್ಜೆಯಿಂದ ಆರಂಭಿಸಬಹುದು. ಒಂದು ಅನಗತ್ಯ ಖರ್ಚು ಕಡಿಮೆ ಮಾಡಿ. ಒಂದು ಸಣ್ಣ ಮೊತ್ತವನ್ನು ಉಳಿಸಿ. ಒಂದು ಸಾಲದ ವಿವರವನ್ನು ಬರೆಯಿರಿ. ಒಂದು ರಿಪೇಮೆಂಟ್ ಪ್ಲಾನ್ ಮಾಡಿ. ಹೀಗೆ ಸಣ್ಣ ಸಣ್ಣ ಹೆಜ್ಜೆಗಳು ಮುಂದೆ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ನೆನಪಿಡಿ ಸ್ನೇಹಿತರೆ, ಪ್ರಾರ್ಥನೆ ಮನಸ್ಸಿಗೆ ಧೈರ್ಯ ನೀಡಬಹುದು, ಆದರೆ ಸಾಲದಿಂದ ಹೊರಬರಲು ಆ ಧೈರ್ಯವನ್ನು ಸರಿಯಾದ ಕಾರ್ಯದಲ್ಲಿ ಬಳಸಬೇಕು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿಯನ್ನು ಸಾಲದ ಒತ್ತಡದಲ್ಲಿರುವ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಆರೋಗ್ಯ, ಕುಟುಂಬ, ಹಣಕಾಸಿನ ಜಾಗೃತಿ, ಜೀವನ ಶೈಲಿ ಮತ್ತು ಉಪಯುಕ್ತ ಮಾಹಿತಿಗಳಿಗಾಗಿ ಫ್ಯಾಮಿಲಿ ಕೇರ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.